ನಾವು ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರು ಮತ್ತು ರೂರಲ್ ರೂಟ್ಸ್ ರಿನ್ಯೂ ಸೊಲ್ಯೂಷನ್ ಪುಣೆ ವತಿಯಿಂದ ನಾವು ಸೋಲಾರ್ ಅಂದರೆ ಸೌರಶಕ್ತಿ ಚಾಲಿತ ಸೋಲಾರ್ ಪಂಪ್ ಬಗ್ಗೆ ಒಂದು ಪ್ರಾತ್ಯಕ್ಷಿಕೆ ಮಾಡ್ತಿದ್ದೀವಿ. ನಾನು ಡಾಕ್ಟರ್ ಮಲ್ಲಾರೆಡ್ಡಿ ಅಂತ ಕೃಷಿ ವಿಜ್ಞಾನ ಕೇಂದ್ರ ರಾಯಚೂರಿನಿಂದ ಬಂದಿದ್ದೀನಿ. ಇದು ವಿಶೇಷತೆ ಏನಂದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈಗ ಸೋಲಾರ್ ಪಂಪ್ಗೆ ನಮಗೆಲ್ಲ ಡೀಸೆಲ್ ಹಾಕಬೇಕಾಗುತ್ತೆ, ಇಲ್ಲ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ. ಇತ್ತೀಚಿನ ದಿನಗಳಲ್ಲಿ ಡೀಸೆಲ್ ಅಂದರೆ ತೈಲ ಕೂಡ ಸಿಗಲ್ಲ, ಆಮೇಲೆ ಎಲೆಕ್ಟ್ರಿಸಿಟಿ ಭಾಳ ಪ್ರಾಬ್ಲಮ್ ಇರುತ್ತೆ. ಇದು ಆ್ಯಕ್ಚುಲಿ ಏನಂದರೆ ಸಣ್ಣ ಮತ್ತು ಅತಿ ಸಣ್ಣ ರೈತರು ಏನಿರ್ತಾರೆ, ನೀವು ಶೇಂಗಾ ಬೆಳಿತೀರಿ, ಇಲ್ಲ ಉಳ್ಳಾಗಡ್ಡಿ ಬೆಳಿತೀರಿ, ಇಲ್ಲ ಕಾಯಿಪಲ್ಯಗಳನ್ನು ಬೆಳಿತೀರಿ ಅಂತ ಹೇಳ್ತಾರೆ. ಆವಾಗ ಏನಾಗುತ್ತೆ ಅಂದರೆ ಇದು ಬಂದುಬಿಟ್ಟು ಒಂದು ತಾಸಿಗೆ 3600 ಲೀಟ್ರನ್ನ ನೀರನ್ನು ಡಿಸ್ಚಾರ್ಜ್ ಮಾಡುತ್ತೆ ಒಂದು ತಾಸಿಗೆ. ಆಮೇಲೆ ಇದು ಪೆನಲ್ಗಳು 2 ಪೆನಲ್ಗಳು ಬಂದವು. ಈ ಕಡೆ ಸೋಲಾರ್ ಪೆನಲ್ಗಳಿದಾವಲ್ಲ, ಅವು 60 ವ್ಯಾಟ್ 60 ವ್ಯಾಟ್ ಅಂದರೆ 120 ವ್ಯಾಟ್ಸು. ಅದರದ್ದು ತೂಕ ಬಂದ್ಬಿಟ್ಟು 12 kg. ಈ ಮೋಟ್ರದ್ದು ತೂಕ ಬಂದ್ಬಿಟ್ಟು ನಿಮಗೆ ಏನಾಗುತ್ತೆ ಒಂದು 20 kg. ಟೋಟಲ್ ನಿಮಗೆ 32 kg. ಅಂದರೆ ಇದರ ಅನುಕೂಲ ಏನಂದರೆ ನೀವು ಅದನ್ನು ಈ ಫೋಲ್ಡ್ ಮಾಡಿಕೊಂಡು ಜಸ್ಟ್ ನೀವು ಬೈಕ್ ಮೇಲೆ ಇಟ್ಕೊಂಡು ಕೂಡ ನೀವು ಹೋಗ್ಬಿಡ್ಬೋದು ಮನೆಗೆ, ಅಂದರೆ ಉಪಯೋಗಿಸಿದ ಮೇಲೆ ಮನೆಗೆ ಹೋಗ್ಬೋದು. ಆಮೇಲೆ ಇದ್ರ ಖರ್ಚು ಏನಿಲ್ಲ, ಒನ್ ಟೈಮ್ ತೊಗೊಂಡ್ಬಿಟ್ರೆ ಸಾಕು. ಈಗ ಅವ್ರು ರೂರಲ್ ರೂಟ್ಸ್ ರಿನ್ಯೂ ಕಂಪ್ನಿಯಿಂದ ಈಗ ಅದರ ಅಂದಾಜು ಮೌಲ್ಯ ಒಂದು 55,000 ತನಕ ಆದಂಥ. ಆದರೆ ಮತ್ತೆ ಸಬ್ಸಿಡಿ ಬರುತ್ತಾ, ಸಬ್ಸಿಡಿ ಹೋಗಿ ನಿಮಗೆ ಒಂದು 30-35 ಸಾವಿರಕ್ಕೆ ಬರುತ್ತಾ. ಇನ್ನು ಮುಂದಿನ ದಿನಮಾನಗಳಲ್ಲಿ ಅದರ ರೇಟ್ ಕೂಡ ಕಡಿಮೆ ಆಗ್ಬೋದು. ಬಟ್ ಇದ್ರ ಮುಖ್ಯ ತಂತ್ರಜ್ಞಾನ ಏನಂದರೆ ಇದು ಪೋರ್ಟೇಬಲ್, ಅಂದರೆ ಹ್ಯಾಂಡಿ, ನೀವು ಕೈಯಲ್ಲಿ ಹಿಡ್ಕೊಂಡು ಹೋಗಿ ಬರಬಾರ್ದು. ಆಮೇಲೆ ನೀವು ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ಏನಂದರೆ ಯಾವುದೇ ಖರ್ಚಿಲ್ಲದೆ, ಇತ್ತೀಚೆಗೆ ಗೊತ್ತು ನಮ್ಮ ಭಾಗದಲ್ಲಿ ಸೋಲಾರ್ ಶಕ್ತಿ ಭಾಳ ಇದೆ, ಸೂರ್ಯನ ಬಿಸಿಲಿಗೆ ಯಾವತ್ತೂ ಕೊರತೆ ಇಲ್ಲ ನಮ್ಮ ಭಾಗದಲ್ಲಿ. ಅದಕ್ಕೋಸ್ಕರ ಈ ಸೌರಶಕ್ತಿಯನ್ನು ಉಪಯೋಗಿಸ್ಕೊಂಡು ನಾವು ಹೊಲಗಳಿಗೆ ನೀರನ್ನು ಬಿಡಲು ಇದೆಲ್ಲ ಭಾಳ ಅನುಕೂಲ ಆಗುತ್ತೆ.